Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಇನ್ನು ಪ್ರಜ್ವಲ್ ವಿಡಿಯೋಗಳ ಸತ್ಯಾಸತ್ಯತೆಯ ಬಗ್ಗೆ ತನಿಖೆ ಆಗ್ತಾ ಇದೆ. ಅದಕ್ಕಾಗಿ SIT ಅನ್ನು ರಚನೆ ಮಾಡಲಾಗಿದೆ. ಈ ವಿಡಿಯೋದ ಸತ್ಯಾಸತ್ಯತೆ ಏನು, ಈಗ ಕೇಳಿ ಬಂದಿರುವಂತ ಆರೋಪ ಏನು, ಇದೆಲ್ಲದರ ಬಗ್ಗೆ ಕೂಡ SIT ರಚನೆ ಮಾಡಲಾಗಿದೆ. ಅದಕ್ಕಾಗಿನೇ ಬಿಜೆಪಿ ರಾಜ್ಯ ಉಪಾಧ್ಯಕ್ಷೆ ಮಾಳವಿಕಾ ಅವಿನಾಶ್ ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬೆಳಗಾವಿಯಲ್ಲಿ ಬಿಜೆಪಿ ರಾಜ್ಯ ಉಪಾಧ್ಯಕ್ಷೆ ಹೇಳಿಕೆಯನ್ನು ಕೊಟ್ಟರು. ಪೆನ್ ಡ್ರೈವ್ ರಿಲೀಸ್ ಮಾಡಿದ್ದು ಘೋರ ಅಪರಾಧ, ಮಹಿಳೆಯರ ಮುಖವನ್ನು ಬ್ಲರ್ ಮಾಡಬೇಕಾಗಿತ್ತು ಅಂತ ಮಾಳವಿಕಾ ಹೇಳಿದರು. ನೋಡಿ, ನಡೆದಿರುವಂಥದ್ದು ಅತ್ಯಂತ ದುರದೃಷ್ಟಕರ ಮತ್ತು ಇಡೀ ಸಮಾಜ ತಲೆ ತಗ್ಗಿಸುವಂತಹ ಒಂದು ಪ್ರಕರಣ ಇದು, ಆಯ್ತಾ. ಮತ್ತು ಈ ಸಾಮಾಜಿಕ ಜಾಲತಾಣಗಳಲ್ಲಿ ಈ ಪೆನ್ ಡ್ರೈವ್ನ ಹೀಗೆ ರಿಲೀಸ್ ಮಾಡಿದ್ದಾರಲ್ಲ, ನಾನು ಅದನ್ನು ಬಹಳ ಕಠಿಣವಾಗಿ ಖಂಡಿಸ್ತೇನೆ. ಈ ರೀತಿ ಅವ್ರು ರಿಲೀಸ್ ಮಾಡೋದ್ರಿಂದ ಯಾರ ಮೇಲೇನೋ ಪ್ರಹಾರ ಮಾಡ್ತೀವಿ ಅಂದ್ಕೊಂಡು ಅದರಲ್ಲಿ ಸಿಲುಕಿರುವಂತಹ ಮಹಿಳೆಯರ ಮರ್ಯಾದೆಯನ್ನು ಇವತ್ತು ಬೀದಿಯಲ್ಲಿ ಹರಾಜು ಹಾಕಿದ್ದಾರೆ. ಯಾರು ಮಾಡಿದ ಅವರು. ಹಾಗಾಗಿ ಮೊದಲನೇದು ಅದು ದೊಡ್ಡ ಘೋರ ಅಪರಾಧ. ಅಂದ್ರೆ ಆ ಮಹಿಳೆಯರ ಮುಖಗಳನ್ನ ಅಟ್ಲೀಸ್ಟ್ ಅವರು ಬ್ಲರ್ ಮಾಡಬಹುದಾಗಿತ್ತು, ಅವರ ಗೌರವವನ್ನ ನಾವು ರಕ್ಷಿಸಬಹುದಾಗಿತ್ತು. ಅದು ನಡೆದಿಲ್ಲ. ಇದು ಯಾಕೆ ನಡೀತು, ಹೇಗೆ ನಡೀತು ಅನ್ನೋದನ್ನ ದಯಮಾಡಿ ರಾಜ್ಯ ಸರ್ಕಾರ ತನಿಖೆ ಮಾಡಬೇಕು ಮತ್ತು ಯಾರು ತಪ್ಪಿತಸ್ಥರಿದ್ದಾರೋ ಅವರಿಗೆ ಕಠಿಣ ಶಿಕ್ಷೆ ಆಗಬೇಕು. ಈ ಹೆಣ್ಣು ಮಕ್ಕಳ ಪ್ರೈವಸಿಯನ್ನ ವೈಲೇಟ್ ಮಾಡೋಕೆ ಯಾರಿಗೂ ಅಧಿಕಾರ ಇಲ್ಲ. ಅದು ಹೇಗೆ ಮಾಡಿದ್ರು ಅನ್ನೋದು ಖಂಡಿತ ತನಿಖೆ ಆಗಬೇಕು. ಎಲ್ಲಿಂದ ಅವರೆಲ್ಲರ ಮೇಲೆ ಕ್ರಮ ಜರುಗಿಸಲಾಗಬೇಕು. ಅವ್ರು ಯಾರೇ ಆಗಿರಲಿ, ಅದೇನು ನಾನೇನದು ಹಿಡಿದೇನು ಮಾತಾಡ್ತಾ ಇಲ್ಲ, ಅವ್ರು ಯಾರೇ ಆಗಿರಲಿ ಅವ್ರ ಮೇಲೆ ಕ್ರಮ ಜರುಗಿಸಲಾಗಬೇಕು. ಇನ್ನು ಪ್ರಜ್ವಲ್ ರೇವಣ್ಣ ವಿರುದ್ಧದ ಆರೋಪ ಏನಿದೆ, ಇದಕ್ಕೆ ಸಿದ್ದರಾಮಯ್ಯನವರ ಅಧಿಕಾರ ಬಿಟ್ಟು ಇಳಿರಿ, 24 ಗಂಟೆಯಲ್ಲಿ ನಾವು ಪ್ರಜ್ವಲ್ರನ್ನ ಕಸ್ಟಡಿಗೆ ತೆಗೆದುಕೊಳ್ತೇವೆ. ಇದು ಆರ್ ಅಶೋಕ್ ಅವರ ಮಾತು. ಸಿದ್ದರಾಮಯ್ಯನವರೇ, ನೀವು ಅಧಿಕಾರ ಬಿಟ್ಟು ಇಳಿರಿ, ನೋಡ್ತಾ ಇರಿ, ನಾವು 24 ಗಂಟೆಯಲ್ಲಿ ಪ್ರಜ್ವಲ್ನ ಕಸ್ಟಡಿಗೆ ತೆಗೆದುಕೊಳ್ತೀವಿ. ರಾಜ್ಯ ಸರ್ಕಾರಕ್ಕೆ ಸವಾಲು ಹಾಕಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್. ನಿಮ್ಮ ಯೋಗ್ಯತೆಗೆ ಬಿಟ್ಟು ಕಳಿಸಿದಿರಿ, ಪ್ರಜ್ವಲ್ ನಮ್ಮ MP ಅಲ್ಲ, ಅವರು ಕಾಂಗ್ರೆಸ್ ಬೆಂಬಲಿತ MP ಅಂತ ಹೇಳಿದ್ದಾರೆ. ನಮ್ಮ MP ಆಗಲು ಇನ್ನೂ 1 ತಿಂಗಳು 4 ದಿನ ಇದೆ. ಅಂದ್ರೆ ಈಗ ಕ್ಯಾಂಪೇನ್ ಆಗಿದ್ದೆಲ್ಲ ಬೇರೆ ಲೆಕ್ಕ, ಸಂಸದರಾದ್ಮೇಲೆ ಅವ್ರು ನಮ್ಮ MP ಅಂತ ಆರ್ ಅಶೋಕ್ ಹೇಳಿದ್ದಾರೆ. ಈಗ ನಾನು ಅದು ಒಂದು ಚಾಲೆಂಜ್ ಆಗ್ತೀನಿ, ನೀವು ಬಿಡಿ, ಅಧಿಕಾರದಿಂದ ಇಳಿರಿ, ನೀವು 24 ಗಂಟೆಯಲ್ಲಿ ಅವ್ರನ್ನ ನಾವು ಕಸ್ಟಡಿಗೆ ತಗೊಂತೀವಿ, ಬಿಟ್ಟಿಳಿರಿ. ಸಿದ್ದರಾಮಯ್ಯನವರೇ, ಅಧಿಕಾರ ಬಿಟ್ಟಿಳಿರಿ, 24 ಗಂಟೆಯಲ್ಲಿ ಕ್ರಮ ತೆಗೆದುಕೊಳ್ತೀರಿ. ನಾವು ನಿಮ್ಮ ಯೋಗ್ಯತೆಗೆ ನೀವು 24 ಗಂಟೆಗೆ ಬಿಟ್ಟು ಕಳಿಸ್ಬಿಟ್ರಿ. ನೀವು ಅಲ್ಲಿಂದ ಹಾಸನದಿಂದ ಇಲ್ಲಿ ಓಟ್ ಹಾಕ್ತಾರೆ. ಅವರು ಓಟ್ ಹಾಕಿದ್ದಾರೆ ಅಣ್ಣ, ಅವರು ದಾಖಲೆ ಇದೆಯಲ್ಲ, ಓಟ್ ಹಾಕಿರೋದಕ್ಕೆ ಓಟ್ ಹಾಕಿದ್ದಾರೆ. ಏನು ಮಾಡ್ತಾ ಇದ್ರಿ, ಮಣ್ಣು ತಿಂತಾ ಇದ್ದೀರಾ? ಈಗ ನಾನು ಇನ್ನು ಪ್ರಜ್ವಲ್ ರೇವಣ್ಣ ಪ್ರಕರಣವನ್ನ ಗಾಯಕಿ ಚಿನ್ಮಯಿ ಶ್ರೀಪಾದ್ ತೀವ್ರವಾಗಿ ಖಂಡಿಸಿದ್ದಾರೆ. ಅವನು ಏನು ಮಾಡ್ತಿದ್ದ ಅನ್ನೋದರ ಬಗ್ಗೆ ಅವರ ಮನೆಯವರಿಗೆ ತಿಳಿದಿತ್ತು ಎಂದು ನನಗೆ ಖಾತ್ರಿ ಇದೆ ಅಂತ ಟ್ವೀಟ್ ಮಾಡಿದ್ದಾರೆ. ಈ ಕೃತ್ಯದ ಜವಾಬ್ದಾರಿಯನ್ನು ಅವರ ಮನೆಯವರು ಕೂಡ ಯಾರೂ ಸಹ ತೆಗೆದುಕೊಳ್ತಿಲ್ಲ, ಆದರೆ ರಾಜಕೀಯವಾಗಿ ಮಾತನಾಡ್ತಿದ್ದಾರೆ. ಮಹಿಳೆಯರ ಬಗ್ಗೆ ಕಿಂಚಿತ್ತೂ ಕಾಳಜಿ ವಹಿಸದೇ ಇರೋದು ನಾಚಿಕೆಗೇಡು ಅಂತ ಹೇಳಿದ್ದಾರೆ. ಇಷ್ಟೇ ಅಲ್ಲದೆ ದೇಶ ಬಿಟ್ಟು ಪರಾರಿ ಆಗಿರೋ ಬಗ್ಗೆಯೂ ಕೂಡ ಬರೆದುಕೊಂಡಿದ್ದಾರೆ. ಇದು ಚಿನ್ಮಯಿ ಶ್ರೀಪಾದ್ ತಮ್ಮ ಟ್ವಿಟರ್ ಅಕೌಂಟ್ ಮೂಲಕ ಒಂದಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಸೊ ಇದೆಲ್ಲ ಅವ್ರ ಫ್ಯಾಮಿಲಿಗೆ ಗೊತ್ತಿದ್ದು ಕೂಡ ಅವ್ರು ತಡೆಯೋಕೆ ಹೋಗಲಿಲ್ಲ ಅನ್ನೋ ಅರ್ಥದಲ್ಲಿ, ಅಥವಾ ಅವರು ರಾಜಕೀಯ ಮಾತನಾಡ್ತಿದ್ದಾರೆ, ಇದರ ಬಗ್ಗೆ ಇದನ್ನು ಖಂಡಿಸೋದರ ಬದಲು ಅಂತ ಹೇಳಿದ್ದಾರೆ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.